ಕಳೆದ 10 ವರ್ಷಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿಗೂ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವುದೇ ಮನುಷ್ಯನಿಗೆ ನೂರಾರು ಉಳಿಯೇಟು ಬಿದ್ದಾಗ ಅದು ವಿಗ್ರಹ ಆಗುತ್ತೆ, ವಿಗ್ರಹ ಆಗಿ ಅದಕ್ಕೆ ಭಕ್ತಿಭಾವ ಬರುತ್ತೆ, ಅದರಲ್ಲಿ ಒಂದು ಶಕ್ತಿ ನೀಡುತ್ತೆ. ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಈಗ ನೋಡಬಹುದು. JDS ಪಕ್ಷ ಕಳೆದ 10 ತಿಂಗಳಿಂದ ರಾಜ್ಯ ಸರ್ಕಾರಕ್ಕೆ ಕುಮಾರಣ್ಣವರ ಮೂಲಕ ಹಲವಾರು ಸಾರಿ ಚಾಟಿ ಬೀಸಿದೆ. ಆದರೆ ಈ ಸರಿ ಮೊದಲನೇ ಬಾರಿಗೆ JDS ಪಕ್ಷ ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಇದನ್ನು ಯೋಜನೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ನಡೀತಿರುವ ಭ್ರಷ್ಟಾಚಾರ, ರಾಜ್ಯದ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿರೋದು, ಪರಸ್ಪರ ದ್ವೇಷದ ರಾಜಕಾರಣ, ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು, ಇದೆಲ್ಲದನ್ನು ಈ ರಾಜ್ಯದ ಘನತೆ ಸಂಪೂರ್ಣ ಕುಸಿದೋಗಿಟ್ಟೆ. ಆದ್ದರಿಂದ ಇವತ್ತಿನ ಭ್ರಷ್ಟಾಚಾರದ ಒಂದು ವಿರೋಧ ವ್ಯಕ್ತಪಡಿಸುವ ಒಂದು ಪ್ರತಿಭಟನೆಯಲ್ಲಿ ಸುಮಾರು 10,000 ಜನರಿಗೆ ಇವತ್ತು ಸೇರಿದರು. ಇದು ಕೇವಲ 8 ದಿನಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರು ನೀಡಿದ ಒಂದೇ ಒಂದು ಕರೆಗೆ ಇಷ್ಟು ಜನ ಸೇರಿದರು. ಅದರ ಅರ್ಥ ಏನು ಹೇಳೋದು ತೋರಿಸುತ್ತೆ ಅಂದರೆ, ಸಾಮಾನ್ಯ ವರ್ಗ ಜನ ಭ್ರಷ್ಟಾಚಾರಕ್ಕೆ ಬೆಸೆತು ಹೋಗಿದ್ದಾರೆ. ಅದನ್ನು ಇವತ್ತು ಆ ಬೆಸಗೆಯನ್ನು ತೆಗಿಬೇಕಾದ್ರೆ ಪ್ರತಿಭಟನೆ ಬೇಕೇ ಬೇಕಾಗಿದೆ. ಇಲ್ಲದೇ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಆದ್ದರಿಂದ ಇವತ್ತಿನ ಪ್ರತಿಭಟನೆ ಸರ್ಕಾರವನ್ನು ಎಚ್ಚರಿಸುವ ಪ್ರತಿಭಟನೆ. ಇದೇ ರೀತಿ ಅವರೇನಾದರೂ ಈ ಪ್ರತಿಭಟನೆಗಳಿಗೆ ಅವರಿಗೇನು ಕಣ್ತೆರೆಸದೇ ಇದ್ದರೆ ರಾಜ್ಯವ್ಯಾಪಿ ಪ್ರತಿಭಟನೆ JDS ಪಕ್ಷ ಹಮ್ಮಿಕೊಳ್ಳುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೀವು ಕಳೆದ 10 ವರ್ಷಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿಗೂ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಾರಣ ಏನಂದರೆ, ಯಾವುದೇ ಮನುಷ್ಯನಿಗೆ ನೂರಾರು ಉಳಿಯೇಟು ಬಿದ್ದಾಗ ಅದು ವಿಗ್ರಹ ಆಗುತ್ತೆ, ವಿಗ್ರಹ ಆಗಿ ಅದಕ್ಕೆ ಭಕ್ತಿಭಾವ ಬರುತ್ತೆ, ಅದರಲ್ಲಿ ಖಂಡಿತ ಅದರಲ್ಲಿ ಒಂದು ಶಕ್ತಿ ನೀಡುತ್ತೆ. ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರ ಹತ್ರ ಈಗ ನೋಡ್ಬರ್ಬೋದು ನೀವು. ಮಂಡ್ಯ ಆಯಿತು, ರಾಮನಗರ ಆಯಿತು, ಚನ್ನಪಟ್ಟಣ ಆಯಿತು, ಇವತ್ತು ಅವರು ಒಂದು ಪ್ರತಿಯೊಂದು ಮಾತು ಅವರ ಮನದಾಳದ ಮಾತು ಬರ್ತಾಯಿದೆ. ಇವತ್ತಿನ ಅವರ ಸಂಘಟನೆ, ಇವತ್ತು ಅವರು ಏಕವ್ಯಕ್ತಿಯ ಸಂಘಟನೆ. ಇವತ್ತು ಬೇರೆ ಯಾರೂ ನಾವು ಎಲ್ಲ ಜಿಲ್ಲೆಗಳು ಸೇರಿದ್ದೀವಿ ಅನ್ನೋದಕ್ಕಿಂತನೂ ನಿಖಿಲ್ ಕುಮಾರಸ್ವಾಮಿ ಅವರ ಸಂಘಟನೆ ಇವತ್ತು ರಾಜ್ಯವ್ಯಾಪಿ ಯುವಕರಲ್ಲಿ ಒಂದು ಆಶಾಭಾವನೆ ಬಂದಿದೆ, ರೈತರಲ್ಲಿ ಆಶಾಭಾವನೆ ಬಂದಿದೆ. ನಿಖಿಲ್ ಕುಮಾರಸ್ವಾಮಿ ಈ ರಾಜ್ಯಕ್ಕೊಬ್ಬ ಸಮರ್ಥ ನಾಯಕರಾಗ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಂದೆ ಯಾವ ರೀತಿಯಾಗಿರುತ್ತೆ ಹೋರಾಟಗಳು? ಬಂಧುಗಳೇ, ಮುಂದಿನ ಹೋರಾಟ ಸಾಮಾನ್ಯ ವರ್ಗ, ರೈತಾಪಿ ವರ್ಗ, ಯುವಕರಿಗೆ ಮತ್ತು ಮಹಿಳೆಯರಿಗೆ ಬೇಕಾದ ಯಾವುದೇ ಸೌಲಭ್ಯಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ತಳಮಟ್ಟಕ್ಕೆ ಮುಟ್ಟಿಲ್ಲ. ಮತ್ತು ಸರ್ಕಾರ ಭ್ರಷ್ಟಾಚಾರ ಅನ್ನುವಂಥದ್ದನ್ನು ಮನೆ ಮಾತಾಗ್ಬಿಟ್ಟಿದೆ. ಮೊದಲು PCM ಅಂತ ಹೇಳ್ತೀವಿ, ಇವತ್ತು ಪೇ ಮಿನಿಸ್ಟರ್ ಎಲ್ರಿಗೂ ಇದೆ. ಇವತ್ತು ನೋಡ್ತಾ ಇದ್ದೀರಿ, ಮಿನಿಸ್ಟ್ರಿಗಳು ಯಾವುದೇ ಒಂದು ಅವರಿಗೇನು ಭಾಳ ಸಾಮಾನ್ಯ ವರ್ಗನ ನೋವೇ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಒಂದು ಸಾಮಾನ್ಯ ವರ್ಗ ಪಡ್ತಾ ಇರುವಂಥ ಒಂದು ಕಷ್ಟ ಇವತ್ತು ಎಲ್ಲದರಲ್ಲೂ ಯೋಚನೆ ಮಾಡಿ. ಇವತ್ತು ರೈತರಿಗೆ ಯಾವುದೇ ಒಂದು ರೈತನ ಒತ್ತುವರಿ ನೋಡಲಿಕ್ಕೆ ಹೋದರೆ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ರೈತನ ಏನು ಇವತ್ತು ವಿದ್ಯುತ್ ಶಕ್ತಿ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಹಾಲಿನ ದರ ಯೋಚನೆ ಮಾಡಿದ್ರೆ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಅವರಿಗೆ ಅದು ಯಾವುದ್ರ ಮೇಲೂ ಇಲ್ಲ. ಅವರವರ ಏನು ಕುರ್ಚಿಯ ಹೊಡೆದಾಟದಲ್ಲಿ ಸಾಮಾನ್ಯ ವರ್ಗ ಸಂಪೂರ್ಣ ನಿಷ್ಕ್ರಿಯವಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ಮತ್ತು ವಿಶೇಷವಾಗಿ ಅಭಿವೃದ್ಧಿ ಸಂಪೂರ್ಣ ಯಾವುದೇ ಇಲ್ಲ. ಎಲ್ಲೂ ರಸ್ತೆಗಳಿಲ್ಲ ಅಥವಾ ಕುಡಿಯುವ ನೀರಿನ ಯೋಜನೆಗಳಿಲ್ಲ. ಯಾವ ಯೋಜನೆಗಳು ಮಾಡಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ. ಇವತ್ತು ಈಗಾಗಲೇ ನೋಡಿದ್ದೇವೆ ನಾವು, ಪಕ್ಕದ ರಾಜ್ಯ ಹೇಳ್ತಿದೆ ನಮ್ಮಲ್ಲಿ ಹಣ ಇಲ್ಲ ಅನ್ನೋದನ್ನು. ನಮ್ಮ ತೆಲಂಗಾಣದ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಅದನ್ನು ನಾವು ನೋಡಿದ್ರೆ ಮುಂದೊಂದು ದಿನ ನಾವು ಅದೇ ಪರಿಸ್ಥಿತಿ ಬರ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲ ಕಡೆ ಹುಡುಕಿ ಸಾಕಾಗಿದೆ. ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ. ಅಯ್ಯಯ್ಯೋ, ಟೈಮ್ ಮುಗ್ದೇ ಹೋಯ್ತು. ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ? ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್. ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್. ಸುಂದರವಾದ ಪರಿಸರದಲ್ಲಿ, ಭವ್ಯವಾದ ಕಟ್ಟಡದಲ್ಲಿ, ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ PU ಕಾಲೇಜ್. ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, PU ಕಾಲೇಜ್, ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್, ರಾಧಾ ಫಾರ್ಮ್ಸ್, ಸಾನೂರ್ ವಿಲೇಜ್, ಕಾರ್ಕಳ ತಾಲೂಕ್. ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ 8095341169 8762119917. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್
ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.